ಟಿ20 ಪುರುಷರ ವಿಶ್ವಕಪ್ ನಿಧಾನವಾಗಿ ರೋಚಕ ಹಣಾಹಣಿಗಳಿಗೆ ಸಾಕ್ಷಿಯಾಗ್ತಾ ಇದೆ. ನಿನ್ನೆ ನಡೆದ ಪಾಕಿಸ್ತಾನ ಮತ್ತು ಅಮೆರಿಕ ನಡುವೆ ಎ ಗುಂಪಿನ ಪಂದ್ಯ ಫೋಟೋ ಫಿನಿಶ್ ರೀತಿಯಂತಿತ್ತು. ಸೂಪರ್ ಓವರ್ವರೆಗೂ ಮುಂದುವರೆದ ರೋಚಕ ಪಂದ್ಯದಲ್ಲಿ ಅಮೆರಿಕ ಪಾಕಿಸ್ತಾನವನ್ನ ಸೋಲಿಸಿ ತವರಿನ ಕ್ರೀಡಾಂಗಣದಲ್ಲಿ ಪಾರಮ್ಯವನ್ನ ಮೆರೆಯಿತು. ಹೊಸ ಇತಿಹಾಸವನ್ನ ಸೃಷ್ಟಿಸಿತು. ಸುಲಭವಾಗಿ ಗೆಲ್ಲಬಹುದಾಗಿದ್ದ ಪಂದ್ಯವನ್ನು ಕೈಚೆಲ್ಲಿದ ಬಾಬರ್ ಬಳಗ ಸೋಲಿನಿಂದ 2 ಪಾಯಿಂಟ್ಗಳನ್ನು ಅಮೆರಿಕಾಗೆ ತಟ್ಟೆಯಲ್ಲಿಟ್ಟುಕೊಟ್ಟಿತು ಅಂದ್ರೆ ತಪ್ಪಾಗುವುದಿಲ್ಲ. ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆಯನ್ನ ಮಾಡಿಕೊಂಡ ಅಮೆರಿಕ ಅದಕ್ಕೆ ತಕ್ಕಂತೆ ಬಿಗಿಯಾದ ಬೌಲಿಂಗ್ ಮಾಡಿ ಬಾಬರ್ ಅಜಂ ಬಳಗವನ್ನ ಕಟ್ಟಿಹಾಕಿತು. ಒಂದೆಡೆ ಸತತ ವಿಕೆಟ್ಗಳು ಬೀಳ್ತಾ ಇದ್ರು. ಕ್ಯಾಪ್ಟನ್ ಬಾಬರ್ ಒಂದೆಡೆ ಗಟ್ಟಿಯಾಗಿ ನಿಂತು ಇನ್ನಿಂಗ್ಸ್ ಅನ್ನ ಕಟ್ಟಿದ್ರು. ಇದರ ಫಲವಾಗಿ ಬಾಬರ್ 43 ಎಸೆತಗಳಲ್ಲಿ 44 ರನ್ ಗಳಿಸಿ ತಂಡದ ಸ್ಕೋರ್ 159ಕ್ಕೆ ಏರಿಸಿದ್ರು. ಇದಕ್ಕೆ ಉತ್ತರವಾಗಿ ಉತ್ತಮ ಬ್ಯಾಟಿಂಗ್ ಪ್ರದರ್ಶಿಸಿದ ಅಮೆರಿಕ ಕೊನೆಯವರೆಗೂ ಉತ್ತಮವಾಗಿ ಆಡಿ ಗೆಲುವಿನ ದಾರಿಯಲ್ಲಿತ್ತು. ಆದರೆ ಕೊನೆಯ 3 ಓವರ್ಗಳಲ್ಲಿ ಪಾಕ್ ಬೌಲರ್ಗಳ ಉತ್ತಮ ದಾಳಿಯಿಂದಾಗಿ ಅಮೆರಿಕ ಸೋಲಿನ ಅಂಚಿಗೆ ಬಂದು ನಿಂತಿತ್ತು. ಕೊನೆಯ ಓವರ್ನಲ್ಲಿ 15 ರನ್ಗಳನ್ನು ಮಾಡಲು ಸಲುವಾಗಿ ಎದುರಾದಾಗ ಅಮೆರಿಕದ ಸೋಲು ನಿಶ್ಚಿತವಾಗಿತ್ತು. ಆಗಲೇ ಅಮೆರಿಕದ ದಾಂಡಿಗರು ಒಂದು ಸಿಕ್ಸರ್ ಹಾಗೂ ಕೊನೆಯ ಎಸೆತದಲ್ಲಿ ಒಂದು 4 ಹೊಡೆಯುವ ಮೂಲಕ ಪಂದ್ಯವನ್ನ ಟ್ರೈ ಮಾಡಿದ್ರು. ನಂತರ ನಡೆದ ಸೂಪರ್ ಓವರ್ನಲ್ಲಿ ಮೊದಲು ಮಾಡಿದ ಅಮೆರಿಕ 18 ರನ್ ಗಳಿಸಿತು. ಆದರೆ ಪಾಕಿಸ್ತಾನ ಕೇವಲ 13 ರನ್ ಮಾತ್ರ ಗಳಿಸಿ ಪಂದ್ಯದಲ್ಲಿ ಸೋಲನ್ನ ಅನುಭವಿಸಿದ್ರು. ಈ ಮೂಲಕ ಅಮೆರಿಕ ಆಡಿದ 2 ಪಂದ್ಯಗಳನ್ನಾಗಿದ್ದು 4 ಪಾಯಿಂಟ್ ಗಳಿಸುವ ಮೂಲಕ ಗುಂಪಿನಲ್ಲಿ ಅಗ್ರಸ್ಥಾನದಲ್ಲಿದೆ.